ಹಾಯ್ ಹಲೋ ನಮಸ್ಕಾರ ಆತ್ಮೀಯರೇ. ಎಲ್ಲರಿಗೂ 79ನೇ ಭಾರತದ ಸ್ವಾತಂತ್ರ್ಯ ಮಹೋತ್ಸವದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ನಮ್ಮ ದೇಶ ಸ್ವಾತಂತ್ರ್ಯವನ್ನ ಪಡೆಯಿತು, ಆದ್ರೆ ಸುಲಭಕ್ಕೆ ಬಂದದ್ದಂತ. ಈ ಭಾರತ ದೇಶ, ಭರತ ಖಂಡ, ಭರತ ವರ್ಷ, ಇಂಡಿಯಾ, ಹಿಂದೂಸ್ತಾನ್, ಜಂಬೂ ದ್ವೀಪ, ಭಾರತ, ಈ ನಾಮಾಂಕಿತವಾಗಿರುವಂತಹ ದೇಶಕ್ಕೆ ಇವತ್ತು 79ನೇ ಸ್ವಾತಂತ್ರ್ಯ ಸಂಭ್ರಮವನ್ನ ಆಚರಿಸ್ತಾ ಇದ್ದೇವಲ್ಲ. ಈ ಎಲ್ಲರಿಗೂ ಕೂಡ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಭಾರತ ದೇಶವನ್ನ ಎಷ್ಟು ರಾಜಮನೆತನಗಳು ಆಳಿದ್ವು, ಎಷ್ಟು ಜನ, ಎಷ್ಟು ದಾಳಿಕೋರರು ನಮ್ಮ ದೇಶವನ್ನ ದಾಳಿ ಮಾಡ್ತಾ ಹೋಗ್ತಾರೆ. ಕುಶಾನರಿಂದ ಆರಂಭ ಮಾಡಿ ಬ್ರಿಟಿಷರವರೆಗೆ ನೋಡಿ. ಕುಶಾನರು, ಪೋರ್ಚುಗೀಸರು, ಪರ್ಷಿಯನರು, ಗ್ರೀಕರು, ತುರ್ಕರು, ದೆಹಲಿ ಸುಲ್ತಾನರು, ಗಜನಿ, ಗೋರಿ, ಮೊಘಲರು, ಅರಬ್ಬರು, ಬಹುಮನಿಗಳು, ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಕೊನೆಗೆ ಬ್ರಿಟಿಷರು, ಇಷ್ಟೆಲ್ಲರ ದಾಳಿಕೋರರು ಮಾಡ್ತಾರೆ. ಅಂದ್ರೆ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ದೇಶದ ಮೇಲೆ ಇಷ್ಟೊಂದು ದಾಳಿ ನಡೆದಿತ್ತು ಅಂತಂದ್ರೆ ಅದು ಒನ್ ಅಂಡ್ ಓನ್ಲಿ ನಮ್ಮ ಭಾರತ ದೇಶದ ಮೇಲೆ. ಇಷ್ಟೆಲ್ಲ ದಾಳಿಯನ್ನು ಕೂಡ ಸಹಿಸಿಕೊಂಡಿರುವಂತ ದೇಶ ಇನ್ನೂ ಅಸ್ತಿತ್ವದಲ್ಲಿದೆಯಲ್ಲ. ಎಸ್, ಇಟ್ಸ್ ಎ ಗ್ರೇಟ್ ಥಿಂಗ್. ತುಂಬಾ ಮೆಚ್ಕೊಳ್ಳೇಬೇಕಾದಂಥದ್ದು. ಈ ಭಾರತ ದೇಶವನ್ನ ಆಳಿದವರು ನೋಡಿ ಎಷ್ಟು. ಹರಪ್ಪ ಮೊಹೆಂಜೋದಾರಿಂದ ಆರಂಭ ಮಾಡಿಕೊಂಡು ಮಗಧ, ಮೌರ್ಯ, ನಂದರು, ಗುಪ್ತರು, ಶಾತವಾಹನರು, ಪಾಡ್ಯರು, ಚೇರರು, ಮೈಸೂರು ಸಂಸ್ಥಾನ, ಗೂರ್ಖರು, ಬಹುಮನಿ ಸುಲ್ತಾನರು, ವಿಜಯನಗರ ಸಾಮ್ರಾಜ್ಯ, ಕದಂಬರು ನಮ್ಮ ನಾಡನ್ನ ಆಳಿದಂತ ನಮ್ಮ ದೇಶದ ಸಂಸ್ಕೃತಿಯ ಸಾರವನ್ನ ಅಂದಿಗೂ ಇಂದಿಗೂ ಹಿಡಿದಿಟ್ಟು ಮುಂದಕ್ಕೆ ಸಂಸ್ಕೃತಿಯನ್ನ ತಲೆಮಾರಿಂದ ತಲೆಮಾರಿಗೆ ಉಳಿಸಿ ಬೆಳೆಸಿದವರು ಈ ಮನೆತನಗಳಲ್ವೇ? ಎಸ್, ಖಂಡಿತ. ಈ ಭಾರತ ಮಾತೆಯ ಮಡಿಲಲ್ಲಿ ಕಂಗೊಳಿಪ ಹಿಮಾಲಯವು, ಅಡಿಯಲ್ಲಿ ಬಂದ್ರೆ ಕಾಲ್ ತೊಳೆಯುವಂತ 3 ಸಾಗರಗಳು, ಉಡಿಯಲ್ಲಿ ಕಂಗೊಳಿಪ ಹಸಿರ ರಾಶಿ, ಕೈಗಳಲ್ಲಿ ತಿರುವಂತ ಅಪಾರವಾಗಿರುವಂತ ಜಲರಾಶಿಯವನ್ನ ಒಳಗೊಂಡಿರುವಂತ ನದಿಗಳಾಗಿರ್ಬೋದು, ದೇಶದ ಉದ್ದಗಲಕ್ಕೂ ಹರಡಿರುವಂತ ಮಣ್ಣಿನ ಕಣಕಣ ರಾಶಿ, ಭೂಮಿಯ ವೈಭವಗಳನ್ನೆಲ್ಲ, ಈ ಭೂಮಿಯ ಎಲ್ಲಾ ವೈಭವಗಳನ್ನ ತನ್ನಲ್ಲೇ ಒದ್ದಿರುವಂತ ಸಂಪತ್ ಭರಿತವಾದಂತ ಭವ್ಯವಾದಂತ ಸುಂದರ ದೇಶ ಎಸ್, ನನ್ನ ದೇಶ. ವಿಶ್ವ ಮಾತೆಯಾಗಿ ಕಂಗೊಳಿಸುವಂತ ಭಾರತ ಮಾತೆಯ ಪಾದ ಕಮಲಗಳಿಗೆ ವಿನಯಪೂರ್ವಕವಾಗಿ ಈ ಸಂದರ್ಭದಲ್ಲಿ ವಂದಿಸ್ತಾ ಇದ್ದೇನೆ. ಈ ಭವ್ಯವಾಗಿರುವಂತಹ ಈ ದೇಶದ ಹಿರಿಮೆಯಾಗಿರ್ಬೋದು, ಗರಿಮೆ, ಸಂಪತ್ತು, ಪ್ರಸನ್ನತೆ, ಶ್ರೇಷ್ಠತೆ, ವಿವಿಧತೆ, ಏಕತೆ, ಧನ್ಯತೆ, ಶಾಂತಿಯತೆ,